ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾದ ಲೆವೆಲ್ ಬೇರೆನೇ ಆಗಿದೆ. ಸೊ ಹೀಗಿದ್ದಾಗ ನಮ್ಮ ಸ್ಯಾಂಡಲ್‌ವುಡ್‌ನ ಯಾವೆಲ್ಲ ಸಿನಿಮಾಗಳು ಹೈಯೆಸ್ಟ್ ಗ್ರಾಸ್ ಕಲೆಕ್ಷನ್ ಮೂವೀಸ್ ಲಿಸ್ಟಲ್ಲಿ ಇದಾವೆ ಅನ್ನೋದು ತಿಳ್ಕೋಬೇಕು ಅಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿ ನೋಡಿ ಅಂತ ಹೇಳ್ತಾ, ಸೊ ನೀವಿನ್ನು ಚಾನಲ್‌ಗೆ ಹೊಸಬ್ರಾಗಿದ್ರೆ ಚಾನಲ್‌ಗೆ ಮರಿದೇನೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ. ಟಾಪ್ 5 ಲಿಸ್ಟ್ ಅಲ್ಲಿರೋದು ದುನಿಯಾ ವಿಜಯ್ ಅವರ ಡೈರೆಕ್ಷನ್ ಅಲ್ಲಿ ಬಂದಿರೋ ಸಿನಿಮಾ ಭೀಮಾ. ಸೊ ಇದು 2024ರಲ್ಲಿ ತುಂಬಾನೇ ಸದ್ದು ಮಾಡಿರೋ ಸಿನಿಮಾ, ಹಾಗೂ ದುನಿಯಾ ವಿಜಯ್ ಅವರಿಗೆ ಒಂದು ಕಂಬ್ಯಾಕ್ ಕೊಟ್ಟಂತ ಸಿನಿಮಾ. ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು 43 ಕೋಟಿ ಆಗಿದೆ. ಟಾಪ್ 4 ಅಲ್ಲಿರೋದು ಇತ್ತೀಚೆಗೆ ರಿಲೀಸ್ ಆಗಿ ತಲೆಗೆ ಹುಳ ಬಿಟ್ಟು 2 ಸರಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರು ಜನ ಅರ್ಥ ಆಗಿಲ್ಲ ಅಂತ ಹೇಳಿರೋ ಸಿನಿಮಾ. ಸೊ ಇಷ್ಟೆಲ್ಲ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಯಾರ ಬಗ್ಗೆ ಹೇಳ್ತಿದೀನಿ ಅಂತ. ಏನೋ ಬೇಕಣ. ಹೌದು, ಉಪ್ಪಿ ಅವರ UI ಮೂವಿ ಬಗ್ಗೆನೆ. ಸೊ ಈ ಮೂವಿ ನಂಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಅಂಡ್ ಒಂದು ಒಳ್ಳೆ ಮೆಸೇಜ್ ಕೊಟ್ಟಂತ ಸಿನಿಮಾ. ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 54 ಕೋಟಿ. ಟಾಪ್ 3 ಅಲ್ಲಿ ಇರೋದು ಕಲ್ಕಿ 2898 AD. ಇದು ಕನ್ನಡದ ಡಬ್ ಸಿನಿಮಾ ಅಂಡ್ ಪ್ರಭಾಸ್ ಅವ್ರಿಗೆ ಒಂದು ಕಂಬ್ಯಾಕ್ ಕೊಟ್ಟಂತ ಸಿನಿಮಾ. ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 65 ಕೋಟಿ ಅಂಡ್ ಇದು ಕೂಡ ಟಾಪ್ 3 ಲಿಸ್ಟ್ ಅಲ್ಲಿ ಇದೆ. ಟಾಪ್ 2 ಅಲ್ಲಿರೋದು ಈ ಸಿನಿಮಾದ ಕಲೆಕ್ಷನ್ ಬಗ್ಗೆ ನಾನು ಕರ್ನಾಟಕದಲ್ಲಿ ಅಷ್ಟೇ ಹೇಳ್ತೀನಿ. ಪುಷ್ಪ 2 ದಿ ರೂಲ್, ಅಲ್ಲು ಅರ್ಜುನ್ ಅವರ ಸಿನಿಮಾ. ಈ ಮೂವಿಯ ಕರ್ನಾಟಕದ ಕಲೆಕ್ಷನ್ 86 ಕೋಟಿ. ಈ ಮೂವಿ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಹಾಗೆ ಈ ಮೂವಿಯ ಕಲೆಕ್ಷನ್ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ತರ ಆಗಿದೆ. ಸೊ ಇದು ಕೂಡ ಟಾಪ್ 2 ಅಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವೀಸ್ ಲಿಸ್ಟ್ ಅಲ್ಲಿ ಇದೆ. ಸೊ ನೆಕ್ಸ್ಟ್ ಟಾಪ್ 1 ಅಲ್ಲಿರೋದು ಮ್ಯಾಕ್ಸ್. ಇದು ಕಿಚ್ಚ ಸುದೀಪ್ ಅವರ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಈ ಮೂವಿಯ ರೇಟಿಂಗ್ ಬಗ್ಗೆ ರೀಸೆಂಟ್ ಆಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಚಾನಲ್ಗೆ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ, ಸೊ ಸುದೀಪ್ ಅವರ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಂಡಂತ ಮ್ಯಾಕ್ಸ್ ಸಿನಿಮಾ. ಈ ಮೂವಿಯಲ್ಲಿ ಬರೋ ಒಂದೊಂದು ಸೀನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿವೆ. ಇದರ ಬಾಕ್ಸ್ ಆಫೀಸ್ ಕಲೆಕ್ಷನ್ 100 ಕೋಟಿ ಮೇಲೇನೆ ಇದೆ. ಹಾಗೆ ಈ ಮೂವಿ ಟಾಪ್ 1 ಅಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಮೂವೀಸ್ ಲಿಸ್ಟ್ ಅಲ್ಲಿ ಇದೆ. ಸೊ ಇಲ್ಲಿಗೆ ನಾನು ಹೇಳಕ್ ಬಂದಿದ್ದು ಮುಗೀತು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಆಸ್ ಯೂಶುವಲ್ ಮತ್ತೆ ಸಿಗೋಣ.